ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಂದ್ರೆ ಅದು ಬರೀ ಮಂತ್ರಿಗಳ ಆಯ್ಕೆ ಮಾತ್ರ ಅಲ್ಲ, ಅದರಾಚೆ ದೊಡ್ಡ ಹೈ ಡ್ರಾಮವೇ ನಡೆಯುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಹೌದು, ನೂತನ ಸಚಿವರ ಪಟ್ಟಿ ಅಂತಿಮಗೊಳ್ಳುವಂತಹ ಹಂತದಲ್ಲಿ ನಡೆದಂತಹ ದಿಢೀರ್ ಬೆಳವಣಿಗೆಗಳು ಸ್ವತಃ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಅಚ್ಚರಿಗೊಳಿಸಿದೆ. ಅದರಲ್ಲೂ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ ಸಿಗದೆ ಕೈಬಿಟ್ಟು ಹೋಗಲು ಅಸಲಿ ಕಾರಣವೇನು? ಆ ಕಾರಣದ ಕೈ ಯಾರದ್ದು? ಇಲ್ಲಿದೆ ನೋಡಿ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿ. ಎಸ್, ಸಂಪುಟ ರಚನೆಯ ಅಂತಿಮ ಹಂತದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರು ಸೇರ್ಪಡೆಗೊಂಡಿದ್ದು ಒಂದು ರೀತಿಯ ವೈಲ್ಡ್ ಕಾರ್ಡ್ ಎಂಟ್ರಿ ಎಂದೇ ಬಿಂಬಿತವಾಗಿತ್ತು. ಡಿಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯ ಇಬ್ಬರೂ ಸೇರಿ ಸಿದ್ಧಪಡಿಸಿದಂತಹ ಮೂಲ ಪಟ್ಟಿಯಲ್ಲಿ ಗಾಯತ್ರಿ ಅವರ ಹೆಸರೇ ಇರಲಿಲ್ಲ. ಆದ್ರೆ ದೆಹಲಿ ಹಂತದಲ್ಲಿ ಫೈನಲ್ ಆದ ಪಟ್ಟಿಯಲ್ಲಿ ಇವರ ಹೆಸರು ಪ್ರತ್ಯಕ್ಷವಾಗಿದ್ದು ರಾಜ್ಯ ನಾಯಕರಿಗೆ ಬಿಗ್ ಶಾಕ್ ಅನ್ನ ನೀಡಿತ್ತು. ಹೈಕಮಾಂಡ್ ಮಟ್ಟದಲ್ಲಿ ಕುರುಬ ಸಮುದಾಯ ಹಾಗೂ ಮಹಿಳಾ ಕೋಟವನ್ನ ಒಟ್ಟಿಗೆ ಬ್ಯಾಲೆನ್ಸ್ ಮಾಡುವಂತಹ ತಂತ್ರವಾಗಿ ಈ ಹೆಸರು ಮುನ್ನೆಲೆಗೆ ಬಂದಿತ್ತು. ಆದ್ರೆ ಇದರ ಹಿಂದೆ ಯಾವುದೋ ಕಾಣದ ಶಕ್ತಿ ಅಥವಾ ಕಾಣದ ಕೈ ಕೆಲಸ ಮಾಡಿದೆ ಎಂಬ ಗುಸುಗುಸು ಕಾಂಗ್ರೆಸ್ ಪಾಳೆಯದಲ್ಲಿ ಜೋರಾಗಿಯೇ ಕೇಳಿಬಂತು. ಕುರುಬ ಕೋಟಾದಡಿ ತಮ್ಮ ಆಪ್ತ ಬಸವರಾಜ್ ಶಿವಣ್ಣನವರ್ ಅವರಿಗೆ ಮಂತ್ರಿ ಸ್ಥಾನ ಸಿಗಬೇಕೆಂದು ಸಿದ್ದರಾಮಯ್ಯ ಬಲವಾಗಿ ಬಯಸಿದ್ದರು. ಆದ್ರೆ ಅವರ ಹೆಸರು ಬಿಟ್ಟು ಗಾಯತ್ರಿ ಅವರ ಹೆಸರು ಫೈನಲ್ ಆಗಿದ್ದರಿಂದ ಸಿದ್ದರಾಮಯ್ಯ ಅಕ್ಷರಶಃ ಕೆಂಡಾಮಂಡಲವಾದ್ರು. ಪರಿಸ್ಥಿತಿ ಹೇಗಿತ್ತಪ್ಪ ಅಂದ್ರೆ ಡಿಕೆ ಶಿವಕುಮಾರ್ ಅವರು ಗಾಯತ್ರಿ ಅವರಿಗೆ ಪ್ರಮಾಣ ವಚನಕ್ಕೆ ಬರುವಂತೆ ಕರೆಯನ್ನು ಕೂಡ ನೀಡಲಿಲ್ಲ. ಮತ್ತೊಂದೆಡೆ ಸಿದ್ದರಾಮಯ್ಯ ಕೂಡ ಪ್ರಮಾಣ ವಚನ ಸ್ವೀಕರಿಸದಂತೆ ಗದಾ ಪ್ರಹಾರವನ್ನ ಮಾಡಿದ್ರು ಎನ್ನಲಾಗ್ತಾ ಇದೆ. ಕೊನೆಗೆ ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಸಮಾರಂಭಕ್ಕೆ ಗೈರಾಗುವ ಮೂಲಕ ಹೈಕಮಾಂಡ್ಗೆ ತಮ್ಮ ಆಕ್ರೋಶದ ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ರು. ಕೊನೆ ಕ್ಷಣದಲ್ಲಿ ನಾಯಕರ ಈ ತೀವ್ರ ವಿರೋಧ ಹಾಗೂ ಆಂತರಿಕ ಅಸಮಾಧಾನದ ಪರಿಣಾಮವಾಗಿ ಗಾಯತ್ರಿ ಶಾಂತೇಗೌಡ ಅವರ ಹೆಸರನ್ನ ಕೈಬಿಡಲಾಯಿತು. ಅಂತಿಮವಾಗಿ 19 ಜನ ಮಾತ್ರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು. ಆದ್ರೆ ಈ ಬೆಳವಣಿಗೆಯಿಂದಾಗಿ ಪ್ರಸ್ತುತ ಸಂಪುಟದಲ್ಲಿ ಒಬ್ಬರು ಮಹಿಳಾ ಶಾಸಕಿಯರಿಗೆ ಸ್ಥಾನ ಸಿಗದಂತಾಗಿದೆ. ಸಂಪುಟದಲ್ಲಿದ್ದಂತಹ ಏಕೈಕ ಮಹಿಳಾ ಅಭ್ಯರ್ಥಿಯ ಹೆಸರನ್ನ ಕಡೆ ಕ್ಷಣದಲ್ಲಿ ಕೈಬಿಟ್ಟಿರುವುದು ಈಗ ರಾಜ್ಯ ರಾಜಕಾರಣದಲ್ಲಿ ಹಾಟ್ ಟಾಪಿಕ್ ಆಗಿದೆ. ಹೌದು, ಹೈಕಮಾಂಡ್ ಗೇಮ್ ಪ್ಲಾನ್ ನಿಂದ ಆರಂಭವಾದಂತಹ ಈ ನಾಟಕೀಯ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯವನ್ನ ಮತ್ತೊಮ್ಮೆ ಬಯಲು ಮಾಡಿದೆ. ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ಹಂತದಲ್ಲಿ ಹೇಗೆ ಚರ್ಚೆ ಆಗತ್ತೆ, ಹಾಗೇನೆ ಕೈ ನಾಯಕರು ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ.